ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಈಗ ಇಲ್ಲಿ RCB ತಂಡದ ಟೋಟಲ್ IPL 2025ರಲ್ಲಿ 5 ಪಂದ್ಯಗಳು ಮುಕ್ತಾಯಗೊಂಡಿದೆ. ಮತ್ತು 5 ಪಂದ್ಯಗಳಲ್ಲಿ RCB ತಂಡ 3 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದ್ದು, 2 ಪಂದ್ಯಗಳಲ್ಲಿ ಸೋಲನ್ನೊಪ್ಪಿದೆ. ಮತ್ತು 2 ಪಂದ್ಯ ಕೂಡ RCB ತನ್ನ ಹೋಮ್ ಗ್ರೌಂಡ್ ಅಂದರೆ ಚಿನ್ನಸ್ವಾಮಿ ಮೈದಾನದಲ್ಲೇ ಸೋಲನ್ನೊಪ್ಪಿತು. ಮತ್ತು 2 ಪಂದ್ಯಗಳಲ್ಲಿ RCB ತಂಡ ಸೋಲನ್ನೊಪ್ಪಲು ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಅದು RCB ಬ್ಯಾಟಿಂಗ್. RCB ಬ್ಯಾಟರ್ಸ್ ಅಷ್ಟೇನು ಉತ್ತಮವಾದ ಪ್ರದರ್ಶನವನ್ನು ನೀಡಲಿಲ್ಲ. ನಿನ್ನೆ DCಯ ಮುಂದಿನ ಪಂದ್ಯದಲ್ಲಂತೂ RCB ಸ್ಟಾರ್ಟಿಂಗ್ನ 3 ಓವರ್ಗಳಲ್ಲಿ 50+ ರನ್ಸನ್ನು ಹೊಡೆದಿತ್ತು. ಆದರೆ ಫಿಲ್ ಸಾಲ್ಟರ್ ವಿಕೆಟ್ ಹೋದ ಮೇಲೆ RCB ನಂತರದ 3 ಓವರ್ಗಳಲ್ಲಿ ಕೇವಲ 11 ರನ್ ಅಷ್ಟನ್ನೇ ಹೊಡೆಯಿತು. ಮತ್ತು ಇದಕ್ಕೊಂದು ಮೇನ್ ರೀಸನ್ ಯಾರಪ್ಪ ಅಂದರೆ ಅದು ದೇವದತ್ ಪಡಿಕ್ಕಲ್ ಅವರು. ಯಾಕೆಂದರೆ ಫಿಲ್ ಸಾಲ್ಟರ್ ಔಟ್ ಆದ ಮೇಲೆ ದೇವದತ್ ಪಡಿಕ್ಕಲ್ ಅವರು ಕ್ರೀಸ್ಗೆ ಬರ್ತಾರೆ. ಮತ್ತು ಇಲ್ಲಿ ದೇವದತ್ ಪಡಿಕ್ಕಲ್ ಅವರು 8 ಬಾಲ್ಸನ್ನು ಆಡಿ ಕೇವಲ 1 ರನ್ ಅಷ್ಟೇ ಹೊಡೆದಿದ್ದಾರೆ. ಅದರ ನಂತರ ಇವರು ತನ್ನ ವಿಕೆಟನ್ನು ಮುಖೇಶ್ ಕುಮಾರ್ಗೆ ಒಪ್ಪಿಸುತ್ತಾರೆ. ಸೊ ಹೀಗಾಗಿ ಇಲ್ಲಿ ಕಂಪ್ಲೀಟ್ಲಿ ಮೂಮೆಂಟಮ್ RCB ಇಂದ DCಗೆ ಶಿಫ್ಟ್ ಆಗುತ್ತದೆ. ಮತ್ತು ನಾನು ಮೊದಲಿಗೆ ಹೇಳಿದ್ದೆ ದೇವದತ್ ಪಡಿಕ್ಕಲ್ ಅವರನ್ನು RCB ತಂಡ ಪ್ಲೇಯಿಂಗ್ 11 ಡ್ರಾಪ್ ಮಾಡಬೇಕಂತ. ಯಾಕೆಂದರೆ ದೇವದತ್ ಪಡಿಕ್ಕಲ್ ಅವರು RCB ತಂಡ ಆಡಿದ 5 ಪಂದ್ಯಗಳಲ್ಲಿ ಕೂಡ ಅಷ್ಟೇನು ಉತ್ತಮವಾದ ಬ್ಯಾಟಿಂಗನ್ನು ಆಡಲಿಲ್ಲ. ಅಷ್ಟೇ ಅಲ್ಲದೆ ಇವರು ಈ 5 ಪಂದ್ಯಗಳಲ್ಲಿ ಕೇವಲ 79 ರನ್ ಅಷ್ಟನ್ನೇ ಹೊಡೆದರು. ಮತ್ತು ಇವರಲ್ಲಿ 150 ಕೂಡ ಹೊಡೆಯಲಿಲ್ಲ. ಸೊ ಇವರ ಈ ಕಳಪೆ ಬ್ಯಾಟಿಂಗ್ನಿಂದಾಗಿ RCBಯ ತಂಡ ಇಲ್ಲಿ ಸೋಲನ್ನೊಪ್ಪುತ್ತಿದೆ. ಯಾಕೆಂದರೆ ಇವರ ರೋಲ್ ಏನಪ್ಪಾ ಅಂದರೆ ಇವರು ಬಂದು ಸ್ಟಾರ್ಟಿಂಗ್ನಲ್ಲಿ ಗುದ್ದಲು ಸ್ಟಾರ್ಟ್ ಮಾಡಬೇಕು. ಆದರೆ ಇವರ ರೋಲನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಇವರು ಇಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡದಿರೋದ್ರಿಂದ ಉಳಿದ ಆಟಗಾರರ ಮೇಲೆ ಪ್ರೆಷರ್ ಬರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ RCB ತಂಡದ ಮೊಮೆಂಟಮ್ ಕೂಡ ಕಳೆದು ಹೋಗುತ್ತೆ. ಸೊ ಹಾಗಾಗಿ ನಾನು ಫಸ್ಟಿಂಗ್ನಿಂದಲೇ ಹೇಳುತ್ತಾ ಬರ್ತಿದ್ದೇನೆ ದೇವದತ್ ಪಡಿಕ್ಕಲ್ ನೆಕ್ಸ್ಟ್ ಮ್ಯಾಚ್ಗೆ ಡ್ರಾಪ್ ಮಾಡಬೇಕಂತ. ಮತ್ತು ದೇವದತ್ ಪಡಿಕ್ಕಲ್ಗಿಂತಲ್ಲಿ RCB ತಂಡದಲ್ಲಿ ಸ್ವಸ್ಟಿಕ್ ಚಿಕ್ಕಣ್ಣ ಅಂತ ಒಬ್ಬ ಉತ್ತಮವಾದ ಬ್ಯಾಟರ್ ಇದ್ದಾರೆ. ಇವರು ಈಗಾಗಲೇ ತುಂಬಾ ಉತ್ತಮವಾದ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಮತ್ತು ಇವರು ಪವರ್ ಹಿಟರ್ ಕೂಡ. ನೀವು ಇವರ ಬ್ಯಾಟ್ ಸ್ವಿಂಗ್ ಅನ್ನು ಕೂಡ ನೋಡಿರಬಹುದು. ಸೊ ಇಷ್ಟು ಉತ್ತಮವಾದ ಒಂದು ಪವರ್ ಹಿಟರ್ ನಮ್ಮ ತಂಡದಲ್ಲಿ ಇರುವಾಗ RCB ತಂಡ ಯಾಕೆ ದೇವದತ್ ಪಡಿಕ್ಕಲ್ ಅವರಿಗೆ ಚಾನ್ಸ್ ಕೊಡ್ತಿದ್ದಂತವೇ ಅರ್ಥವಾಗುತ್ತಿಲ್ಲ. ಇನ್ನು ನಾವು ಇಲ್ಲಿ ನೋಡಬೇಕು, ಇನ್ನಾದರೂ RCB ತಂಡ ಎಚ್ಚೆತ್ತು ಇಲ್ಲಿ ದೇವದತ್ ಪಡಿಕ್ಕಲ್ ಕೂರಿಸಿ ಸ್ವಸ್ಟಿಕ್ ಚಿಕ್ಕರಿಗೆ ಚಾನ್ಸ್ ಕೊಡುತ್ತಾ ಅಂತ. ನಿಮ್ಮ ಪ್ರಕಾರ RCB ತಂಡ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ದೇವದತ್ ಪಡಿಕ್ಕಲ್ ಆಡಿಸಬೇಕಾ ಅಥವಾ ಕೂರಿಸಬೇಕಾ ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ನಾವೀಗ ಸಿಗೋಣ ಹೀಗೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.